ಈಗ ಈ ಕುರುಕ್ಷೇತ್ರ ಸಿನಿಮಾ ಮಾಡಿದ್ರಲ್ಲ, ನನಗೇನೋ ಅಂದ್ರೆ ಒಂದು ಮಾಹಿತಿ ಬಂತು. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಕುರುಕ್ಷೇತ್ರ ಮಾಡಿದ ಬಹುತೇಕರು ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗೊಳಗಾದ್ರು ಅಂತ ಹೇಳಿ ನೋಡಿ. ಕುರುಕ್ಷೇತ್ರ ಸಿನಿಮಾದಲ್ಲಿ ಅಂಬರೀಷ್ ಅವರು ಭೀಷ್ಮನ ಪಾತ್ರ ಮಾಡಿದ್ರು. ಅವ್ರ ಪಾಪ ಆಗ ಸೌಖ್ಯನೂ ಇರಲಿಲ್ಲ. ಆ ಭೀಷ್ಮನ ಪಾತ್ರ ಮಾಡಿ ಶರಶಯ್ಯಲ್ಲಿ ಅಂದ್ರೆ ಬಾಣದಾಸಿಗೆ ಶರಶಯ್ಯ ಅಂತ ಕರೀತಾರೆ. ಶರಶಯ್ಯಲ್ಲಿ ಮಲಗುವ ದೃಶ್ಯ ಇತ್ತು, ಅಲ್ಲೇ ಅವರು ಜೀವ ಬಿಡೋದು. ಆದರೆ ಈ ಸಿನಿಮಾ ಕುರುಕ್ಷೇತ್ರ ಸಿನಿಮಾ ತೆರೆಗೆ ಬರುವುದಕ್ಕಿಂತ ಮೊದಲೇ ಅಂಬರೀಷ್ ನಮ್ಮನ್ನೆಲ್ಲ ಆಗಲಿದ್ರು. ಆ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಆದರೆ ಈ ಸಿನಿಮಾ ಕುರುಕ್ಷೇತ್ರ ಸಿನಿಮಾ ತೆರೆಗೆ ಬರುವುದಕ್ಕಿಂತ ಮೊದಲೇ ಅಂಬರೀಷ್ ನಮ್ಮನ್ನೆಲ್ಲ ಆಗಲಿದ್ರು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಇನ್ನು ಎರಡನೇದು ನಿಖಿಲ್ ಕುಮಾರಸ್ವಾಮಿ ಕುರುಕ್ಷೇತ್ರದಲ್ಲಿ ಅಭಿಮನ್ಯು ಪಾತ್ರ ಮಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ಚಕ್ರವ್ಯೂಹದಲ್ಲಿ ಸಿಲುಕಿ ಸೋತೋಗ್ತಾನೆ, ಅಂದ್ರೆ ಅಭಿಮನ್ಯು ಸೋತೋಗ್ತಾನೆ ನೋಡಿ. ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಜೀವನ ಕೂಡ ಒಂದು ರೀತಿಯಲ್ಲಿ ಅದೇ ಥರ ಆಯಿತು. ಮಂಡ್ಯದಲ್ಲಿ ಶತಾಯ ಗತಾಯ ಗೆಲ್ಲಬೇಕಾದಂಥ ಚುನಾವಣೆ ಸೋತರು. ರಾಮನಗರದಲ್ಲಿ ತನ್ನ ತಾಯಿ ಗೆದ್ದಂಥ ಕ್ಷೇತ್ರ, ಕುಮಾರಸ್ವಾಮಿ ಗೆದ್ದಂಥ ಕ್ಷೇತ್ರ, ಅಲ್ಲಿ ಸೋತೋದು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಇನ್ನು ಮೇಘನ, ಇವರು ಇದೇ ಸಿನಿಮಾದಲ್ಲಿ ದುರ್ಯೋಧನ ಪತ್ನಿ ಭಾನುಮತಿ ಪಾತ್ರವನ್ನು ಮಾಡಿದ್ರು. ಮೇಘನ ಭಾನುಮತಿಯ ಪಾತ್ರ ಮಾಡ್ತಾ ಇದ್ದ ಹಾಗೆ ಅಲ್ಲೋಲ ಕಲ್ಲೋಲ ಉಂಟಾಯಿತು. ಸಿನಿಮಾದಲ್ಲಿ ಭಾನುಮತಿ ಪತಿ ದುರ್ಯೋಧನನ ಪತಿಯನ್ನು ಕಳ್ಕೋತಾರೆ. ನಿಜ ಜೀವನದಲ್ಲಿ ಪ್ರೀತಿಸಿ ವರಿಸಿದ್ದ ಪತಿ ಚಿರಂಜೀವಿ ಸರ್ಜಾ ಅಕಾಲ ಮರಣಕ್ಕೀಡಾಗ್ತಾರೆ. ಭಾನುಮತಿಯಂತೆ ಪತಿಯನ್ನು ಕಳ್ಕೋತಾರೆ ಮೇಘನಾರಾಜ್. ಅಯ್ಯಯ್ಯೋ, ನನ್ಗೆ ಅರ್ಥನೇ ಆಗ್ನಿಲ್ವೇ. ಈಗ ಈ ಸಿನಿಮಾದ ನಿರ್ಮಾಪಕ ಮುನಿರತ್ನ ಕುರುಕ್ಷೇತ್ರ ಅಂತ ಇತ್ತು. ಮುನಿರತ್ನ ಕುರುಕ್ಷೇತ್ರ ಅಂತ ಹೇಳಿ ಮುನಿರತ್ನ ಕೂಡ ಸಾಲು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ? ಎಷ್ಟು ಮುಂದಕ್ಕೆ? ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ. ಧಮ್ಕಿ ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಮತ್ತೆ ಇದೀಗ ಅವರ ಮೇಲೆ ಮತ್ತೊಂದು ರೇಪ್ ಕೇಸ್ ಕೂಡ ಆಗಿದೆ. ಏನ್ರಿ ಇದೆಲ್ಲ? ಆಮೇಲೆ ಆಪ್ತಮಿತ್ರದ ಬಗ್ಗೆ ಕೆಲವು ಅದನ್ನ ನಂಬಿಕೆನೋ ಮೂಢನಂಬಿಕೆನೋ ಗೊತ್ತಿಲ್ಲ, ಈ ತರ ಇದೆ ಅಂತ ನಾನು ಹೇಳ್ತಾ ಇರೋದು. ನಂಬಿ ಅಂತ ನಾನು ದಯವಿಟ್ಟು ಹೇಳ್ತಾ ಇಲ್ಲಪ್ಪ, ನನ್ನ ಉದ್ದೇಶ ಅದಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಬಜರಂಗಿ ಸಿನಿಮಾ ಇದೆಯಲ್ಲ, ಬಜರಂಗಿ ಸಿನಿಮಾ ಆದಾಗ ಶಿವಣ್ಣ ಇಂಥ ಒಂದು ಮಾತನ್ನು ಹೇಳಿದ್ರು. ಆಮೇಲೆ ಬಜರಂಗಿ ಸಿನಿಮಾ 2 ಫಸ್ಟ್ ಡೇ ನೋಡ್ತಿರ್ಬೇಕಾದ್ರೆ ಪುನೀತ್ ಅವರ ಡೆತ್ ಆಯ್ತು. ಯಾಕೆ ಅಷ್ಟೇ.